ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇದೆಲ್ಲದರ ಜೊತೆಗೆ ಈ ಧಮಕಿ ಹಾಕುವಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ನೋಡಿ, ಮೊನ್ನೆ ಒಬ್ಬ ಅವನು ಮಾತಾಡಿದಂಥ ರೀತಿ ಇದೆಯಲ್ಲ, ಚಪ್ಪಲಿ ಹೊಡೆಸ್ತೀನಿ ಅಂತ, ದಂಗೆ ಎಬ್ಬಿಸ್ಬಿಡ್ತೀನಿ ಅಂತ ಮಾತಾಡಿದ್ದು, ಅವನು ಇಲ್ಲಿ ತನಕ ಪತ್ತೆ ಇಲ್ಲ. ಎಂಥ ನಾಚಿಕೆಡಿನ ಸಂಗತಿ ಅಂತಂದರೆ, ನಾಯಕರುಗಳು ಅವನ ಪರವಾಗಿ ವಕಾಲತ್ತು ವಹಿಸಿದ್ದು, ಹಿರಿಯ ನಾಯಕರುಗಳು, ಅದರಲ್ಲೂ ಮುನಿಯಪ್ಪನಂಥವರು ಬಹಳ ಸೌಮ್ಯ ಜೀವಿ ಅಂತ ಈ ಮನುಷ್ಯನ ಬಗ್ಗೆ ಹೇಳಿದ್ದು. ಎಂಥ ಸಂಗತಿ ನೋಡಿ. ಇದು ಒಂದಾಯ್ತಲ್ಲ, ಇನ್ನು ಮೈಸೂರಿನಲ್ಲೂ ಕೂಡ ಇಂಥದ್ದೇ ಪ್ರಕರಣ ನಡೆದಿದೆ. ಆ ಪ್ರಕರಣ ಲೇಟಾಗಿ ನಮಗೆ ಗೊತ್ತಾಗಿದೆ. ಅವನಂತೂ ನೇರವಾಗಿ ಅಧಿಕಾರಿಗೆ ನಿನ್ನ ಹೆಣ ಉರುಳಿಸ್ಬಿಡ್ತೀನಿ ಅಂತಾರೆ. ಹಾಗಾದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ? ಈ ರೀತಿ ಆದರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯನಾ? ಈ ಪ್ರಶ್ನೆಗೆ ಉತ್ತರ ಕೊಡುವಂಥವ್ರು ಯಾರು? ಅಧಿಕಾರಿಗಳನ್ನ ಓಡಿಸ್ತೀನಿ ಎಂದ ಪುಡಾರಿ ರಾಜೀವ್ ಗೌಡನೇ ನಾಪತ್ತೆ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ. 4 ದಿನದಿಂದ ತಲೆಮರೆಸಿಕೊಂಡು ಧಮ್ಕಿ ಲೀಡರ್ನಿಂದ ಜಾಮೀನಿಗೆ ಅರ್ಜಿ. ಯಾವ ಬಿಚ್ಚಿ ಕಟ್ಸಿದ್ರೆ ಸರಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ವಾ? ಜೀವ ಭಯದಲ್ಲೇ ಅಧಿಕಾರಿಗಳು ಕೆಲಸ ಮಾಡಬೇಕಾದ ಸ್ಥಿತಿ ಬಂದಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಮೊನ್ನೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಕಾಂಗ್ರೆಸ್ ಪುಡಾರಿ ರಾಜೀವ್ ಗೌಡ ಆವಾಜ್ ಹಾಕಿದ್ದ. ಹೀಗೆ ದರ್ಪ ತೋರಿದವನು ತಲೆಮರೆಸ್ಕೊಂಡು 4 ದಿನವಾದರೂ ಬಂಧನವಾಗಿಲ್ಲ. ಪೊಲೀಸರೇ ಹುಡುಕೋ ಆಸಕ್ತಿ ತೋರ್ತಿಲ್ವೋ ಅಥವಾ ಕಣ್ಣಾಮುಚ್ಚಾಲೆ ಆಟವಾಡ್ತಿದ್ದಾರೋ ಅನ್ನೋ ಅನುಮಾನ ಮೂಡಿದೆ. ಪೊಲೀಸರ ನಡೆಯೇ ಅನುಮಾನಕ್ಕೆ ಕಾರಣವಾಗಿದೆ. ಎಷ್ಟು ದಿನವಾದರೂ ಬಂಧನವಾಗಿಲ್ಲ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿರೋ ಸಚಿವ ಪರಮೇಶ್ವರ್, ವಿಳಂಬ ಏನಾಗಿಲ್ಲ, ಬಂಧನಕ್ಕೇನ್ ಟೈಮ್ ನಿಗದಿ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದ್ದೀರಾ ನೀವು? ಮತ್ತೆ ಅವರು ನಾನು JDS ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ಹೀಗೆ ಬಂಧನ ವಿಳಂಬವಾಗ್ತಿರೋದಕ್ಕೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಂಧನ ಯಾವಾಗ ಅಂತ ಪ್ರಶ್ನಿಸಿರೋ ಅಶೋಕ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಧಮ್ಕಿ ಹಾಕೋದು ಹೆಚ್ಚಾಗಿದೆ ಅಂತ ಕಿಡಿಕಾರಿದ್ದಾರೆ. ಹಾಗೇನಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಅವ್ಯಾಚ ಶಬ್ದಗಳ ಪದ ಉಪಯೋಗ ಮಾಡೋ ಮುಖಾಂತರ ಮತ್ತೆ ಇಡೀ ಆ ಕಚೇರಿಗೆ ಬೆಂಕಿ ಹಾಕ್ತೀನಿ ಅಂತೇಳಿ ಧಮಕಿ ಹಾಕಿರುವಂಥ ಘಟನೆ ನಾವೆಲ್ಲ ಶಿಡ್ಲಘಟ್ಟದಲ್ಲಿ ನೋಡಿದ್ದೀವಿ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರು. ಘಟನೆ ನೋಡ್ರಿ ಎಲ್ಲ ಸಂದರ್ಭದಲ್ಲಿ ಆಗಿರ್ತದೆ. ಅದನ್ನ ತಂದು ಎಲ್ಲದಕ್ಕೂ ರಕ್ಷಣೆ ಇಲ್ಲ ಅಂತ ಹೇಳೋಕ್ಕಾಗೋಲ್ಲ. ಅವರೇನೋ ಇಂಡಿವಿಜುವಲ್ಗೇನೋ ಘಟನೆ ಆಗಿರ್ಬೋದು, ಜಗಳ ಆಗಿರ್ಬೋದು, ಅದು ಪಕ್ಷಕ್ಕೆ ಇಡೀ ರಾಜ್ಯದಲ್ಲಿ ಇಲ್ಲ ಹೇಳಲಿಕ್ಕಾಗೋಲ್ಲ. ಅದೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅದು ಆ್ಯಕ್ಷನ್ ಆಗಿ ಆಗ್ತದೆ. ಅವ್ರ ಮೇಲೆ ಕೊಡಬೇಕಲ್ಲ, ಅವ್ರು ಕೊಟ್ಟರೆ ಆ್ಯಕ್ಷನ್ ಮಾಡೇ ಮಾಡ್ತಾರೆ. ಈ ನಡುವೆ ತಲೆಮರೆಸಿಕೊಂಡಿರೋ ರಾಜೀವ್ ಗೌಡ ನಿಗೂಢ ಸ್ಥಳದಿಂದಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಜನವರಿ 22ಕ್ಕೆ ವಿಚಾರಣೆಗೆ ನಿಗದಿಯಾಗಿದೆ. ಮತ್ತೊಂದು ಕಡೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಪೌರಾಯುಕ್ತೆ ಅಮೃತಾರಿಗೆ ಬಾಗಿನ ನೀಡಿ ಧೈರ್ಯ ತುಂಬಿದ್ದಾರೆ. ಇದರ ಜೊತೆಗೆ ರಾಜೀವ್ ಗೌಡನ ಮೋಸ ವಂಚನೆಗಳ ಕುರಿತ ಭಿತ್ತಿಪತ್ರಗಳನ್ನು ಹಂಚಿ ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಬಳಿಕ ಸಿಎಂ ತವರಲ್ಲೂ ಮಹಿಳಾ ಅಧಿಕಾರಿಗೆ ಆವಾಜ್. ನೋಡಿ ಹೇಗೆ ಆವಾಜ್ ಹಾಕ್ತಿದ ನೋಡ್ರಿ. ಸರ್ಕಾರಿ ಅಧಿಕಾರಿ ಅಂದ್ರೂ ದರ್ಪ ತೋರ್ತಿರೋ ಈತನ ಹೆಸರು ಪುಟ್ಟಸ್ವಾಮಿ. ವಿಷಯ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸೋ ವರುಣಾ ಹೋಬಳಿಯ ಗುಡುಮಾದನಹಳ್ಳಿ ಬಳಿ ಆಸ್ಪತ್ರೆ ನಿರ್ಮಾಣ ಮಾಡಲು ಸರ್ಕಾರ ಉದ್ದೇಶಿಸಿದೆ. ಈ ಸಂಬಂಧ ಗ್ರಾಮ ಆಡಳಿತಾಧಿಕಾರಿ ಭವ್ಯ, ಗ್ರಾಮ ಸಹಾಯಕ ನವೀನ್ ಎಂಬುವರು ಪರಿಶೀಲನೆಗೆ ಹೋಗಿದ್ರು. ಈ ವೇಳೆ ಅನಧಿಕೃತವಾಗಿ ಅಡಿಕೆ ತೋಟ ಮಾಡ್ಕೊಂಡಿದ್ದ ಪುಟ್ಟಸ್ವಾಮಿ, ಯಾರನ್ ಕೇಳಿ ನಿಮಾನ್ಸ್ ಆಸ್ಪತ್ರೆಗೆ ಜಮೀನು ಮಂಜೂರು ಮಾಡಿದ್ದೀರಿ ಅಂತ ಪ್ರಶ್ನಿಸಿ ಧಮಕಿ ಹಾಕಿದ್ದಾನೆ. ರಾಜೀವ್ ಗೌಡನೇ ಇರ್ಲಿ, ಪುಟ್ಟಸ್ವಾಮಿನೇ ಇರ್ಲಿ, ಹೀಗೆ ರಾಜ್ಯದಲ್ಲಿ ಧಮಕಿ ಹಾಕೋ ಪುಡಾರಿಗಳಿಗೆ
ಪೊಲೀಸ್ ಇಲಾಖೆ ಬ್ರೇಕ್ ಹಾಕಬೇಕಿದೆ. ಯಾರ ಒತ್ತಡಕ್ಕೂ ಮಣಿದೆ ಬಿಸಿ ಮುಟ್ಟಿಸಬೇಕಿದೆ ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ಮೈಸೂರಿನಿಂದ ರಾಮ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಹೊಟ್ಟೆಗೆ ಏನು ತಿಂತೀಯಾ, ನಿನ್ನ ಹೆಣ ಕೂಡ ಬೀಳುತ್ತೆ ಅಂತ ನಾನು ಒಂದೇ ಮಾತ್ರ ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜೊತೆಗೆ ಗೃಹ ಸಚಿವರಿಗೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಏನು ಮಾಡ್ತಾ ಇದ್ದೀರಿ ನೀವು ಯಾವ ಭಾಗ್ಯಗಳನ್ನು ಕೊಟ್ಟರು ಅಷ್ಟೇನೆ ಹೆಣ್ಮಕ್ಳು ಹಣೆ ತಲೆ ಚೆಚ್ಕೊಂಡು ಹೇಳ್ತಾ ಇದ್ದಾರೆ ಇದು ಭಾಗ್ಯ ಅಲ್ಲ, ಇದು ದೌರ್ಭಾಗ್ಯ ಇದು ಅಂತ. ಎಚ್ಚೆತ್ತುಕೊಳ್ಳಿ ವ್ಯವಸ್ಥೆ ಅನ್ನುವಂಥದ್ದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.